ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಒಂದು ಆರೋಗ್ಯದ ಸ್ಥಿತಿ ಇದೀಗ ಗಂಭೀರ ಆಗಿದೆ. ಕಳೆದ 3 ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ವಯೋಸಹಜ ಕಾಯಿಲೆ ಇದು. ಇದೀಗ ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿದ್ದು, ಜೈಲಿನಲ್ಲಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮ ಅಜ್ಜಿ ಚೆನ್ನಮ್ಮರನ್ನ ನೋಡೋದಕ್ಕೆ ಹೊರಗಡೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಈ ಹಿನ್ನೆಲೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲರೇನಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಜೈಲಿನಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಜ್ಜಿ ಚೆನ್ನಮ್ಮರನ್ನ ನೋಡೋದಕ್ಕೆ ಅಂತ ಹೇಳಿ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಪೆರೋಲ್ ಅರ್ಜಿಯನ್ನು ಸಲ್ಲಿಸೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಪ್ರಜ್ವಲ್ಗೆ ಆಗಿರೋದು ಜೀವಾವಧಿ ಶಿಕ್ಷೆ. ಆದರೆ ಈಗ ಅಜ್ಜಿಯ ಆರೋಗ್ಯದ ಕಾರಣವನ್ನು ಇಟ್ಕೊಂಡು ಹೇಗೆ ಹೊರಗಡೆ ಬರ್ತಾರೆ ಅಂತ ನೋಡೋದಾದರೆ, ಪೆರೋಲ್ ಅಂದರೆ ಜೈಲಿನಲ್ಲಿರುವಂತಹ ಆರೋಪಿ ಅಥವಾ ಶಿಕ್ಷೆಯನ್ನು ಅನುಭವಿಸ್ತಾ ಇರೋರು ಕೆಲವೊಂದು ಎಮರ್ಜೆನ್ಸಿ ಕಾರಣಗಳನ್ನು ಇಟ್ಟುಕೊಂಡು ಟೆಂಪ್ರವರಿಯಾಗಿ ಹೊರಗಡೆ ಬರುವಂತಹ ಅವಕಾಶ, ಇದು ಪೆರೋಲ್ ಅಂತ. ಇದು ಸಾಮಾನ್ಯವಾಗಿ ಅವರ ಒಂದು ಕುಟುಂಬದಲ್ಲಿ ಯಾರು ಆರೋಪಿ ಇರ್ತಾರೆ, ಅಲ್ಲ ಅಪರಾಧಿ ಇರ್ತಾರೆ, ಅವರೊಂದು ಕುಟುಂಬದಲ್ಲಿ ತೀವ್ರ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಇಂಪಾರ್ಟೆಂಟ್ ಮದುವೆ ಒಂದು ಏನಾದರೂ ಇದ್ದರೆ, ಅಂತ್ಯಕ್ರಿಯೆ ಇದ್ದರೆ, ಈ ರೀತಿಯಾದಂತಹ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ಪೆರೋಲನ್ನು ನೀಡಲಾಗುತ್ತೆ. ಪೆರೋಲ್ನಲ್ಲಿ ಆಚೆ ಬರೋರಿಗೆ ಒಂದು ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ಕೂಡ ಇರುತ್ತೆ. ಅಂದರೆ ಇಷ್ಟೇ ಟೈಮಲ್ಲಿ ಆಚೆ ಹೋಗಬೇಕು, ಹಾಗೆ ಇಷ್ಟೇ ಟೈಮಲ್ಲಿ ಮತ್ತೆ ವಾಪಸ್ ಜೈಲಿಗೆ ಬರಬೇಕು ಅನ್ನುವಂತಹ ರೂಲ್ ಇರುತ್ತೆ. ಇದು ಶಿಕ್ಷೆ ಏನಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಲ್ಲ. ಅಂದರೆ ಶಿಕ್ಷೆ ಅವರಿಗೆ ಕ್ಯಾನ್ಸಲ್ ಆಗಲ್ಲ, ಸೇಮ್ ಶಿಕ್ಷೆ ಇರುತ್ತೆ. ಬಟ್ ಒಂದಿಷ್ಟು ಟೈಮ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ ಹೊರಗಡೆ ಹೋಗೋದಕ್ಕೆ. ಪ್ರಜ್ವಲ್ ರೇವಣ್ಣ ಅವರ ಅಜ್ಜಿ ಚೆನ್ನಮ್ಮ ಅವರ ಸ್ಥಿತಿ ಈಗ ಗಂಭೀರ ಆಗಿರೋದ್ರಿಂದ ಅವರು ಎಮರ್ಜೆನ್ಸಿ ಪೆರೋಲ್ ಅರ್ಜಿಯನ್ನು ಸಲ್ಲಿಸುವ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಅರ್ಜಿಯನ್ನು ಇವತ್ತು ಬಹುತೇಕವಾಗಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನ್ಯಾಯಾಧೀಶರು ಅದನ್ನು ಪರಿಶೀಲನೆ ಮಾಡಿ ತಮ್ಮ ನಿರ್ಧಾರವನ್ನು ಕೈಗೊಳ್ತಾರೆ. ಎಮರ್ಜೆನ್ಸಿ ಪೆರೋಲ್ ಮೂಲಕ 15 ದಿನಗಳ ಕಾಲ ಹೊರಗಡೆ ಬರುವಂತಹ ಅವಕಾಶ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೆ. ಆದರೆ ಇದಕ್ಕೆ ಕೋರ್ಟ್ ಅನುಮತಿ ಅಗತ್ಯವಾಗಿ ಬೇಕೇ ಬೇಕು. ಅರ್ಜಿಯಲ್ಲಿ ಕುಟುಂಬದವರ ಆರೋಗ್ಯ ಸ್ಥಿತಿ, ಅಜ್ಜಿಯ ವಯಸ್ಸು, ತುರ್ತು ಅಗತ್ಯತೆಯನ್ನು ವಿವರಿಸಿ ಅದರಲ್ಲಿ ಅರ್ಜಿಯಲ್ಲಿ ಬರಿಬೇಕಾಗುತ್ತೆ. ಪೊಲೀಸ್ ವರದಿ ಹಾಗೆ ಜೈಲು ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಕೋರ್ಟ್ ಏನಿದೆ ಅದು ಪರಿಗಣನೆಗೆ ತಗೊಳ್ಳುತ್ತೆ. ಅಂದರೆ ಪೊಲೀಸ್ ವರದಿಯಲ್ಲಿ ಅವರು ಕೂಡ ಒಂದು ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. ಅಜ್ಜಿಗೆ ಈ ರೀತಿಯಾಗಿ ಇವರೇನು ಲಾಯರ್ ಇರ್ತಾರಲ್ಲ, ಅವ್ರು ಕೊಟ್ಟಂತಹ ಅರ್ಜಿಯನ್ನೇ ಫೈನಲ್ ಮಾಡೋದಿಲ್ಲ, ಪೊಲೀಸ್ ವರದಿಯನ್ನು ಸಹ ಕೇಳ್ತಾರೆ. ಅವರು ಕೂಡ ಒಂದು ವೆರಿಫಿಕೇಷನನ್ನು ಮಾಡಿ ಒಂದು ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಹಾಗೆ ಜೈಲು ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಕೋರ್ಟ್ ಒಂದು ಪರಿಗಣನೆಗೆ ತಗೊಳ್ಳುತ್ತೆ. ಪ್ರಜ್ವಲ್ ರೇವಣ್ಣ ತಮ್ಮ ಕಾನೂನು ಸಲಹೆಗಾರರ ಮೂಲಕ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅರ್ಜಿಯ ಗಂಭೀರ ಸ್ಥಿತಿಯನ್ನು ಆಧಾರವಾಗಿಟ್ಟುಕೊಂಡು ಈ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಈಗಾಗಲೇ ಕುಟುಂಬದಿಂದ ಈ ಬಗ್ಗೆ ಒಂದು ಚರ್ಚೆ ಕೂಡ ನಡೀತಾ ಇದೆ ಅಂತ ತಿಳಿದು ಬಂದಿದೆ. ಪೆರೋಲ್ ನೀಡುವಾಗ ಕೋರ್ಟ್ ಕೆಲವೊಂದು ಷರತ್ತುಗಳನ್ನು ಹಾಕುತ್ತೆ. ಉದಾಹರಣೆಗೆ ಒಂದು ನಿಗದಿತ ಸಮಯಕ್ಕೆ ಹಾಗೆ ಜೈಲಿಗೆ ವಾಪಸ್ ಬರೋದು, ಪೊಲೀಸ್ ಸ್ಟೇಷನ್ನಲ್ಲಿ ಡೈಲಿ ಬಂದು, ಅಂದರೆ ಎಷ್ಟು ದಿವಸ ಆಚೆ ಇರ್ತಾರೆ ಅವರು ಪೆರೋಲ್ನಲ್ಲಿ, ಅವರು ಅಲ್ಲಿ ಡೈಲಿ ಎವ್ರಿ ಡೇ ಬಂದು ಪೊಲೀಸ್ ಸ್ಟೇಷನಲ್ಲಿ ಬಂದು ಅವರು ಸಿಗ್ನೇಚರನ್ನು ಹಾಕಬೇಕಾಗುತ್ತೆ. ಯಾವುದೇ ಒಂದು ಹೊಸ ತೊಂದರೆಯನ್ನು ಆಚೆ ಇದ್ದಾಗ ಮಾಡ್ಕೋಬಾರ್ದು, ಅಂದರೆ ಏನೇ ಪ್ರಾಬ್ಲಮ್ ಕೂಡ ಮಾಡ್ಕೋಬಾರ್ದು, ನಾರ್ಮಲಾಗಿ ಇರಬೇಕಾಗುತ್ತೆ, ನಾರ್ಮಲ್ ಮನುಷ್ಯರ ಥರ ಇರಬೇಕಾಗುತ್ತೆ. ಹಾಗೆ ಪ್ರಯಾಣ ಹಾಗೆ ತಂಗುವ ಸ್ಥಳಗಳ ಮಾಹಿತಿಯನ್ನು ಕೊಡಬೇಕು. ಅಂದರೆ ಅವರು ಏನೊಂದು ಉದ್ದೇಶದಿಂದ ಆಚೆ ಹೋಗಿರ್ತಾರೆ, ಪೆರೋಲ್ ಮೇಲೆ ಹೋಗಿರ್ತಾರೆ, ಆ ಒಂದು ಕಾರಣ ಬಿಟ್ಟು ಎಲ್ಲೋ ಒಂದು ಆಚೆ ಹೋಗೋದು, ಔಟ್ಸೈಡ್ ಹೋಗೋದು, ಇಲ್ಲ ಫಾರಿನ್ಗೆ ಹೋಗೋದು, ಈ ಥರ ಪ್ರಯಾಣವನ್ನು ಮಾಡೋದು ಅದೇನು ಮಾಡೋಂಗಿಲ್ಲ. ಹಾಗೆ ಎಲ್ಲಿದ್ದಾರೆ ಅನ್ನುವಂತಹ ಸ್ಥಳಗಳ ಮಾಹಿತಿ ಕೂಡ ಅವರು ಕೊಡಲೇಬೇಕಾಗುತ್ತೆ ಸ್ಟೇಷನ್ಗೆ. ಪ್ರಜ್ವಲ್ ರೇವಣ್ಣ ಒಂದು ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಈಗ ಜೈಲಿನಲ್ಲಿ ಇದ್ದಾರೆ. ಈಗ ಅವರ ಅಜ್ಜಿ ಚೆನ್ನಮ್ಮ ಅವರ ಆರೋಗ್ಯ ಸಮಸ್ಯೆ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತವನ್ನೇ ಕೊಟ್ಟಿದೆ. ಅಜ್ಜಿಯನ್ನು ನೋಡುವಂತಹ ಆಸೆಯಿಂದ ಪೆರೋಲ್ ಅರ್ಜಿಯನ್ನು ಸಲ್ಲಿಸೋದು ಸಹಜವಾಗಿಯೇ ಇದು ಕಾನೂನು ತಜ್ಞರೇನಿದ್ದಾರೆ ಅವರೊಂದು ಸಹಜ ಅಂತಲೇ ಹೇಳ್ತಾ ಇದ್ದಾರೆ. ಅವರ ಒಂದು ಮಾಹಿತಿ ಪ್ರಕಾರನೇ ಇದು ಒಂದು ಪೆರೋಲ್ ಅರ್ಜಿಯನ್ನು ಹಾಕ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಆದರೆ ಕೋರ್ಟ್ ಈ ಒಂದು ವಿಷಯವನ್ನು ಎಲ್ಲ ಆಯಾಮಗಳಿಂದ ಪರಿಶೀಲನೆಯನ್ನು ನಡೆಸಿ ಕೊನೆಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ನೋಡಬೇಕು ಇನ್ನು ಮುಂದೆ ಪ್ರಜ್ವಲ್ ಅವರು ಒಂದು ಪೆರೋಲ್ ಮೂಲಕನಾದರೂ ಒಂದಷ್ಟು ನಿಗದಿತ ಸಮಯದಲ್ಲಿ ಆಚೆ ಬರ್ತಾರಾ. ಅಜ್ಜಿಯನ್ನು ನೋಡುವಂಥ ಒಂದು ಆಸೆಯಿಂದ, ಅವ್ರಿಗೂ ಆಸೆ ಇರುತ್ತೆ, ತಮ್ಮ ಕುಟುಂಬದಿಂದ ಇಷ್ಟು ವರ್ಷ ಆಚೆ ಇದ್ದಾರೆ, ದೂರ ಇದ್ದಾರೆ, ಜೈಲಿನಲ್ಲಿದ್ದಾರೆ.
ನೋಡಬೇಕು. ಅವ್ರಿಗೂ ಆಸೆ ಇರುತ್ತೆ ಯಾವಾಗ ಬರ್ತಾರೆ, ಯಾವಾಗ ಒಂದು ಅರ್ಜಿಯನ್ನು ಒಂದು ಕೋರ್ಟ್ ಯಾವ ರೀತಿ ಪರಿಗಣನೆಗೆ ತಗೊಂಡು ಅವರಿಗೆ ಒಂದು ಅವಕಾಶವನ್ನು ಕೊಡುತ್ತೆ ಅನ್ನೋದನ್ನು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.